ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಶಿರಸಿ ಶಾಖೆಯ ಭಾರತೀಯ ವೈದ್ಯಕೀಯ ಸಂಘದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ವೈದ್ಯರ ದಿನಾಚರಣೆಯ ಅಂಗವಾಗಿ ಭಾರತೀಯ ವೈದ್ಯಕೀಯ ಸಂಘದಿಂದ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಭಾರತೀಯ ವೈದ್ಯಕೀಯ ಸಂಘವು ಸರ್ಕಾರದ ಮತ್ತು ಪಬ್ಲಿಕ್ ಪ್ರೈವೇಟ್ ಸಹಯೋಗದಲ್ಲಿ ರತನ್ಜಿ ಕೇಂದ್ರ ಪ್ರಾರಂಭವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಶಿರಸಿ ಹಾಗೂ ಸುತ್ತಮುತ್ತಲಿನ 7 ತಾಲೂಕುಗಳ ರಕ್ತದ ಅವಶ್ಯಕತೆ ಇರುವ ರೋಗಿಗಳಿಗೆ ರಕ್ತದ ಪೂರೈಕೆಯನ್ನು ಮಾಡುತ್ತಿದೆ. ಸರ್ಕಾರದಿಂದ ಈ ಮೊದಲೇ ಪೂರೈಸಲಾದ ಸಲಕರಣೆಗಳು ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಶಾಖೆಯ ಪ್ರತಿ ಸದಸ್ಯರು 1,000 ರೂಪಾಯಿಯನ್ನು ಮೂಲಧನವಾಗಿ ನೀಡಿ ಕೇಂದ್ರ ಪ್ರಾರಂಭವಾಗಿದೆ. ರಕ್ತದ ಕಾಂಪೋನೆಂಟ್ಗಳ ಬೇರ್ಪಡಿಸುವಿಕೆಯನ್ನು ಸಹ ಈ ಕೇಂದ್ರ ಹೊಂದಿದೆ. ಡೆಂಗ್ಯೂದಂತಹ ಮಹಾಮಾರಿಯ ಸಂದರ್ಭದಲ್ಲಿ 1 ತಿಂಗಳಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ಪ್ಲೇಟ್ಲೆಟ್ಗಳನ್ನು ಪೂರೈಸಿದ ಹಿರಿಮೆ ಈ ಕೇಂದ್ರಕ್ಕಿದೆ. ಭಾರತೀಯ ವೈದ್ಯಕೀಯ ಸಂಘವು ಹಲವು ವಿಶೇಷತೆಗಳನ್ನು ಹೊಂದಿದ್ದು, ಸಂಪೂರ್ಣ ಭಾರತದಲ್ಲಿ ನಿಶ್ಚಿತ ದಿನದಂದು ನಿರಂತರವಾಗಿ ವೈದ್ಯರೇ ರಕ್ತದಾನ ಮಾಡುತ್ತಿರುವ ಏಕೈಕ ಕೇಂದ್ರವಾಗಿದೆ. ಪ್ರತಿ ವರ್ಷ ಜುಲೈ 1 ಹಾಗೂ ಡಿಸೆಂಬರ್ 17ರಂದು ಶಿರಸಿಯಲ್ಲಿರುವ ವೈದ್ಯರೇ ಸ್ವತಃ ರಕ್ತದಾನ ಮಾಡುತ್ತಾರೆ. ಇನ್ನು ಶಿರಸಿಯ ರಕ್ತದಾನಿಗಳ ವಿವಿಧ ಸಂಘಗಳು ಪ್ರತಿ ರೋಗಿಯೂ ತಮ್ಮ ರಕ್ತ ಸಂಬಂಧಿಯೇ ಎಂದು ತಿಳಿದು ರಕ್ತದಾನ ಮಾಡುವಂತಹ ರಕ್ತದಾನಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದಾರೆ. ವಿವಿಧ ರೀತಿಯ ಸಂದರ್ಭಗಳನ್ನು ಹುಡುಕಿ ರಕ್ತದಾನ ಮಾಡುವಂತಹ ರಕ್ತದಾನಿಗಳು ಈ ಕೇಂದ್ರದಲ್ಲಿ ವಿಶೇಷ ದಿನಗಳ ಪ್ರಯುಕ್ತ ರಕ್ತದಾನ ಹಮ್ಮಿಕೊಳ್ಳುವುದು ಈ ಕೇಂದ್ರದಲ್ಲಿ ಸಹಜವಾಗಿದೆ. ಅಲ್ಲದೆ ಶಿರಸಿಯ ರೋಟರಿ, ಲಯನ್ಸ್ನಂತಹ ಸರ್ಕಾರೇತರ ಸೇವಾ ಸಂಸ್ಥೆಗಳ, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ, ಹಿಂದೂ ಜಾಗರಣ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ರಕ್ತದಾನ ನಿರಂತರವಾಗಿ ನಡೆಯುತ್ತಿರುತ್ತದೆ. ಇನ್ನು ಈ ರಕ್ತನಿಧಿ ಕೇಂದ್ರ ಯಶಸ್ಸಿಗೆ ಶಿರಸಿಯ ರಕ್ತದಾನಿಗಳು, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಕ್ತದ ನಿಧಿ ಕೇಂದ್ರದ ಸಿಬ್ಬಂದಿಗಳು, ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ, ಶಿರಸಿಯ ವೈದ್ಯರ ಶ್ರಮದಿಂದ ಇದು ಒಂದು ಅಪರೂಪದ ರಕ್ತನಿಧಿ ಕೇಂದ್ರವಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.